ಹಾಯ್ ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಗೊತ್ತಿನ ಭಾನುವಾರದ ಟೆಕ್ ನ್ಯೂಸ್ಗೆ ಸ್ವಾಗತ. ಪ್ರತಿ ವಾರದಂತೆ ಈ ವಾರನೂ ಕೂಡ ಕೆಲವೊಂದು ಇಂಟ್ರೆಸ್ಟಿಂಗ್ ಟೆಕ್ ನ್ಯೂಸ್ ಎಲ್ಲ ಇರುವಂಥದ್ದು. ಇವತ್ತಿನ ಮೊದಲ ಟೆಕ್ ನ್ಯೂಸ್ ಬಂದ್ಬಿಟ್ಟು ಒಂದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು AI. ಅದರ ಹೆಸರು ಬಂದ್ಬಿಟ್ಟು DALL-E 2 ಅಂತ. ಇದು ಇಮೇಜ್ ಜನರೇಟಿಂಗ್ AI ಆಯ್ತಾ. ನೀವೇನಾದರೂ ಒಂದು ಇನ್ಸ್ಟ್ರಕ್ಷನ್ ಕೊಟ್ರಿ ಅಂತ ಅಂದರೆ ಆ ಇನ್ಸ್ಟ್ರಕ್ಷನ್ಗೆ ತಕ್ಕ ರೀತಿಯಲ್ಲಿ ಒಂದು ಇಮೇಜನ್ನು ಒಂದು ಕಂಪ್ಯೂಟರ್ ಜನರೇಟ್ ಮಾಡುತ್ತೆ. ಸೊ ಒಬ್ಬ ವ್ಯಕ್ತಿ ಲಾಸ್ಟ್ ಸೆಲ್ಫಿ ಟೇಕನ್ ಆನ್ ಅರ್ತ್ ಅಂದರೆ ನಮ್ಮ ಭೂಮಿಯಲ್ಲಿ ಕೊನೆ ಸೆಲ್ಫಿ ಯಾರು ತಕ್ಕೊಂಡ್ರೆ ಯಾವ ರೀತಿ ಇರ್ಬೋದು ಆಯಿತಾ. ಈ ಭೂಮಿ ನಾಶ ಆಗೋಕ್ಕಿಂತ ಮುಂಚೆ ಒಂದು ಕೊನೆ ಸೆಲ್ಫಿ ಯಾವ ರೀತಿ ಇರ್ಬೋದು ಅಂದ್ಬಿಟ್ಟು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾನೆ. ಸೊ ಆ ಒಂದು AI ಕೆಲವೊಂದು ಇಮೇಜನ್ನು ಜನ್ರೇಟ್ ಮಾಡಿದೆ. ತೋರಿಸ್ತಾ ಇದ್ದೀನಿ ನಿಮಗೆ. ಎಷ್ಟು ಕ್ರೀಪಿ ಆಗಿದೆ ಅಂತ ಅಂದರೆ ಯಪ್ಪ ಕ್ರೇಜಿ ಅನ್ಸತ್ತೆ ನೋಡಿದ ತಕ್ಷಣ. ತುಂಬ ರಿಯಲಿಸ್ಟಿಕ್ ಆಗಿರುವಂಥದ್ದು. ಇನ್ ಕೇಸ್ ಭೂಮಿಯಲ್ಲಿ ಕೊನೆ ಸೆಲ್ಫಿ ಯಾರೊಬ್ಬ ವ್ಯಕ್ತಿ ತಗೊಂಡ್ರೆ ಆ್ಯಕ್ಚುಲಿ ಈ ರೀತಿ ಇರುತ್ತಂತೆ. ಹೆವಿ ಕ್ರೀಪಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ನಾವೆಲ್ಲರೂ ಕೂಡ ಗಾಳಿಯಲ್ಲಿ ಬರೆಯೋಂಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತಲ್ವ. ನಾವೆಲ್ಲರೂ ಕೂಡ ಸ್ಟೈಲಸ್ ಮುಖಾಂತರ ಫೋನ್ ಮೇಲೆ ಬರಿತೀವಿ, ನಂತರ ಪೇಪರ್ ಮೇಲೆ ಪೆನ್ನಲ್ಲಿ ಬರಿತೀವಿ. ಗಾಳಿಯಲ್ಲಿ ಬರೆಯೋಂಗಿದ್ದಿದ್ರೆ ಚೆನ್ನಾಗಿರುತ್ತಲ್ವ. ಆ್ಯಕ್ಚುಲಿ ಆ ಒಂದು ಟೆಕ್ನಾಲಜಿ ಬಂದಿರುವಂಥದ್ದು ಗಾಳಿಯಲ್ಲಿರುವಂಥ ಮಾಲಿಕ್ಯೂಲನ್ನು ಬ್ರೇಕ್ ಮಾಡಿ ಲೇಸರ್ನ ಮುಖಾಂತರ ಗಾಳಿಯಲ್ಲಿ ಬರಿಬೋದು. ಆ್ಯಕ್ಚುಲಿ ಅದನ್ನು ಟಚ್ ಕೂಡ ಮಾಡ್ಬೋದಂತೆ. ಯಾವ ಆ್ಯಂಗಲ್ ಬೇಕಾದ್ರೆ ನಾವು ನಿಂತ್ಕೊಂಡು ನೋಡ್ಬೋದಂತೆ. ಸೊ ಆ ಒಂದು ಟೆಕ್ನಾಲಜಿ ಬಂದಿರುವಂಥದ್ದು ತೋರಿಸ್ತಾ ಇದ್ದೀನಿ ನಿಮಗೆ. ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಟೆಕ್ನಾಲಜಿ ಎಷ್ಟು ಬೇಗ ಬೆಳೀತಾ ಇದೆ ಅಂದರೆ ಒಂದು ಎಕ್ಸಾಂಪಲ್ ಅದು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾನ್ ಫ್ರಾನ್ಸಿಸ್ಕೋ ಅಮೆರಿಕಾದಲ್ಲಿ ಒಬ್ಬ ವ್ಯಕ್ತಿ ಗೂಗಲ್ ಕಂಪನಿಗೆ ಕೆಲಸಕ್ಕೆ ಜಾಯ್ನ್ ಆಗೋದಕ್ಕೆ ಲಿಟ್ರಲಿ 39 ಟೈಮ್ ಇಂಟರ್ವ್ಯೂ ಕೊಟ್ಟಿದ್ದಾನೆ. 39 ಟೈಮ್ ಕೂಡ ಫೇಲು. ಕೊನೆಯದಾಗಿ 40ನೇ ಸಲ ಅವನಿಗೆ ಒಂದು ಗೂಗಲ್ ಕಂಪ್ನಿಯಲ್ಲಿ ಕೆಲಸ ಸಿಕ್ಕಿದೆ. 40ನೇ ಟೈಮು. ಓ ಮೈ ಗಾಡ್. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರಷ್ಯಾದವರು 5Gನ ಸ್ಕಿಪ್ ಮಾಡ್ತಾರಂತೆ. ಅವ್ರ ದೇಶದಲ್ಲಿ 5G ಬೇಡ, ನಾವು ಡೈರೆಕ್ಟಾಗಿ 6Gಗೆ ಹೋಗ್ತೀವಿ ಅಂದ್ಬಿಟ್ಟು 5G ಬೇಡ ಅಂತಿದ್ದಾರೆ. ಸೊ 2025ನೇ ಇಸ್ವಿ ಅಷ್ಟರಲ್ಲಿ ಅವ್ರ ದೇಶಕ್ಕೆ 6Gನೇ ತೊಗೊಂಬರ್ತಾರಂತ. ಏನು ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಎಷ್ಟೋ ಸಲ ಹೆಂಗಾಗುತ್ತೆ ಅಂತ ಅಂದರೆ ನಾವು ನಮ್ಮ ಫೋನ್ನ ರಿಪೇರಿ ಕೊಡಬೇಕಾದ್ರೆ ನಾವು ಫ್ಲ್ಯಾಶ್ ಮಾಡಿ ಕೊಡಬೇಕಾಗತ್ತೆ ಆಯ್ತಾ. ನಮಗೆ ಇಂಪಾರ್ಟೆಂಟ್ ಡಾಟಾ ಇರುತ್ತೆ, ಅದನ್ನು ಟ್ರಾನ್ಸ್ಫರ್ ಮಾಡ್ಕೊಳ್ಳೋದು ಮತ್ತು ಪ್ರೈವಸಿ ಇಶ್ಯೂನ ಅವ್ರು ಯಾರು ಅಂತ ಗೊತ್ತಿರಲ್ಲ. ಅವರಿಗೆ ಅದರೊಳಗಿರುವಂಥ ನಮ್ಮ ಏನೋ ಪ್ರೈವೇಟ್ ಫೋಟೋಸ್ ಅದುದಿಲ್ಲ ಇರುತ್ತೆ. ಅವ್ರಿಗೆ ಹೆಂಗೆ ಕೊಡ್ತೀರಿ, ಯಾವ ಧೈರ್ಯದ ಮೇಲೆ ಕೊಡ್ತೀನಿ ರಿಪೇರಿ ಮಾಡೋದಕ್ಕೆ ಏನಾದರೂ, ಸರ್ವಿಸ್ಗೆ ಏನಾದರೂ. ಸೊ ಇದೀಗ ಸ್ಯಾಮ್ಸಂಗ್ ಅವರು ರಿಪೇರ್ ಮೋಡ್ ಅಂತ ಒಂದು ಹೊಸ ಆಪ್ಷನ್ ತೊಗೊಂಬಂದಿರುವಂಥದ್ದು. ನೀವು ರಿಪೇರ್ ಕೊಡೋಕ್ಕಿಂತ ಮುಂಚೆ ಅದನ್ನು ಆನ್ ಮಾಡಿಕೊಟ್ರೆ ಸೆಕ್ಯೂರ್ ಆಗಿರುತ್ತೆ ಅದು. ಸೊ ಬೇರೆಯವ್ರು ಯಾರು ನೋಡೋದಕ್ಕಾಗೋದಿಲ್ಲ. ಸೊ ರಿಪೇರ್ ಮೋಡ್ ಕೆಲವು ಜನಕ್ಕೆ ಇದು ಹೆಲ್ಪ್ ಆಗಬಹುದು. ಇನ್ ಕೇಸ್ ಡಿಸ್ಪ್ಲೇನೇ ಹೋಗಿದೆ ಅಂತಂದ್ರೆ ಏನು ಮಾಡೋಕ್ಕಾಗುತ್ತೆ, ರಿಪೇರ್ ಮೋಡ್ ಸ್ವಿಚ್ಚೇ ಮಾಡೋಕ್ಕಾಗಲ್ವಲ್ಲ. ಡಿಸ್ಪ್ಲೇ ಹೋಗಿದ್ರೆ, ಇನ್ ಕೇಸ್ ಒಳಗಡೆ ಏನೋ ಸ್ಪೀಕರ್ ಹೋಗಿದ್ರೆ, ಮೈಕ್ರೋಫೋನ್ ಹೋಗಿದ್ರೆ, ಏನೋ ಮೈನರ್ ಪ್ರಾಬ್ಲಮ್ ಆಗಿದ್ರೆ ಆ ಟೈಮಲ್ಲಿ ರಿಪೇರ್ ಕೊಡೋಕ್ಕೆ ಒಂದು ರಿಪೇರ್ ಮೋಡ್ ಯೂಸ್ ಆಗ್ಬೋದು. ಬಿಟ್ಟರೆ ಏನಾದರೂ ಡಿಸ್ಪ್ಲೇ ಹೋದರೆ ನಾವು ಮೋಡ್ಗೆ ಹೋಗೋಕ್ಕೆ ಆಗಲ್ಲ. ಸೊ ಆ ರೀತಿ ಆಗಿಬಿಡುತ್ತೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಆಪಲ್ನವರು 2ನೇ ಕ್ವಾರ್ಟರಲ್ಲಿ ಬೆಂಕಿ ಸೇಲ್ಸನ್ನು ಮಾಡಿದ್ರಂತೆ ಆಯಿತಾ. ಓವರ್ ಗ್ಲೋಬಲ್ ಕೂಡ ಅಷ್ಟೇ, ಇಂಡಿಯಾದಲ್ಲಂತೂ ರೆಕಾರ್ಡ್ ಅಂತೆ. ಫುಲ್ ಎವರ್ ಬಿಫೋರ್ ಸೇಲ್ಸನ್ನು ಮಾಡಿರುವಂಥದ್ದು. ಪ್ರತಿದಿನ 13,200 ಫೋನನ್ನು ಆಪಲ್ನವರು ಸೇಲ್ ಮಾಡಿದ್ದಾರೆ. ಪ್ರತಿದಿನ 13,200 ಫೋನ್ ಅಂತ ಅಂದರೆ ಲೆಕ್ಕ ಹಾಕೊಳ್ಳಿ. ಏಪ್ರಿಲಿಂದ ಜೂನು 2ನೇ ಕ್ವಾರ್ಟ್ರಲ್ಲಿ. ಕ್ರೇಜಿ ಗುರು. ಯಪ್ಪ ಎಷ್ಟು ಜನ ಈ ಒಂದು ಐಫೋನ್ ಪರ್ಚೇಸ್ ಮಾಡ್ತಿದ್ದಾರೆ ಅಂತ ನಮ್ಗೆ ಇದರೊಳಗೆ ಗೊತ್ತಾಗುತ್ತೆ. 13,200 ಪ್ರತಿದಿನ. ಯಪ್ಪ ಕ್ರೇಜಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಮೆಟಾ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ನ ಕಂಪನಿ ಮೆಟಾ ಏನಿದೆ, ಇದೇ ಮೊದಲ ಬಾರಿಗೆ ಒಂದು ಕ್ವಾರ್ಟರ್ನಲ್ಲಿ ಈ ಒಂದು ರೆವಿನ್ಯೂ ಡ್ರಾಪ್ ಆಗಿರುವಂಥದ್ದು ಆಯಿತಾ. ನಂಗೆ ಅನ್ನಿಸ್ತಾ ಈ ಒಂದು ಫೇಸ್ಬುಕ್ ಅವನತಿ ಶುರುವಾಗ್ತಾ ಇದೆ ನಿಧಾನವಾಗಿ ಅಂತ ಅನಿಸುತ್ತೆ ನಂಗೆ ಅನ್ನಿಸ್ದಂಗೆ. ಅದರಿಂದ ಯಾವುದು ರೆವಿನ್ಯೂ ಫಾರ್ ದ ಫಸ್ಟ್ ಟೈಮ್ ಒಂದು ಕ್ವಾರ್ಟರ್ನಲ್ಲಿ ಸ್ವಲ್ಪ ಡೌನ್ ಆಗಿದೆ. ಸೊ ಕ್ರೇಜಿ ವಿಷಯ. ಫ್ಯೂಚರ್ನಲ್ಲಿ ಪಕ್ಕಾ ಫೇಸ್ಬುಕ್ಕು ಮುಳುಗೋದು ಗ್ಯಾರಂಟಿ ಅಂತ ನನಗಂತೂ ಅನ್ನಿಸ್ತಾ ಇದೆ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಅವರು ಒಂದು ಪೇಟೆಂಟನ್ನು ಮಾಡಿರುವಂಥದ್ದು. ಕ್ರೇಜಿ ಟೆಕ್ನಾಲಜಿ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ವಿಡಿಯೋ ಕೂಡ ಮಾಡ್ತೀನಿ. ಸೊ ಸೈಮಲ್ಟೇನಿಯಸ್ ಆಗಿ ಡಿಫ್ರೆಂಟ್ ರಿಫ್ರೆಶ್ ರೇಟ್ ಎಕ್ಸೆಸ್ಸನ್ನು ಮಲ್ಟಿಪಲ್ ಏರಿಯಾಗಳಲ್ಲಿ ಫೋನಿಗೆ ತೊಗೊಂಬರೋದು. ಫಾರ್ ಎಕ್ಸಾಂಪಲ್ ಒಂದು ಫೋನ್ ಇದೆ ಅಂತಂದರೆ ಈ ಜಾಗದಲ್ಲಿ ಒಂದು ರಿಫ್ರೆಶ್ ರೇಟು, ಈ ಜಾಗದ ಒಂದು ರಿಫ್ರೆಶ್ ರೇಟಲ್ಲಿ ರನ್ ಆಗುತ್ತೆ. ನಿಮಗೆ ಅಂದರೆ ಅವಶ್ಯಕತೆ ಯಾವ ಜಾಗದಲ್ಲಿ ಒಂದು ಫೋನ್ ಡಿಸ್ಪ್ಲೇ ಇದೆ, ಸೊ ಆ ಜಾಗದಲ್ಲಿ ರಿಫ್ರೆಶ್ ರೇಟ್ ಚೇಂಜ್ ಆಗುತ್ತೆ. ಕ್ರೇಜಿ ಟೆಕ್ನಾಲಜಿ. ಇದನ್ನು ಪೇಟೆಂಟ್ ಮಾಡಿಸ್ಕೊಂಡಿದ್ದೆ. ಇದ್ರ ಬಗ್ಗೆ ಒಂದು ಡೆಡಿಕೇಟ್ ವಿಡಿಯೋ ಕೂಡ ಮಾಡ್ತೀನಿ. ಇದು ಬಂತು ಅಂತಂದರೆ ಬ್ಯಾಟ್ರಿ ಹೆವಿ ಸೇವ್ ಆಗುತ್ತೆ. ಸೊ ಒಂದು ವಿಡಿಯೋ ನೋಡ್ತೀರ. ನನಗಂತೂ ಹೆವಿ ಇಂಟ್ರೆಸ್ಟಿಂಗ್ ಆಗಿದೆ ಒಂದು ಟೆಕ್ನಾಲಜಿ ಅಂತ ಅನಿಸ್ತು. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೆಡ್ಮಿ K50S Pro ಅಂತ ಒಂದು ಫೋನ್ ಲಾಂಚ್ ಆಗುತ್ತಂತೆ ಶಾಮಿ MI ಅವ್ರದ್ದು. ಸೊ ಇದು ಅವರದು ಮೊದಲ 200 ಮೆಗಾಪಿಕ್ಸೆಲ್ ಕ್ಯಾಮರಾ ಆಗಬಹುದು. ಕೆಲವೊಂದು ಲೀಕ್ಸ್ಗಳ ಪ್ರಕಾರ 200 ಮೆಗಾಪಿಕ್ಸೆಲ್. ಈ ಒಂದು ಫೋನಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8+ Gen 1 ಪ್ರೋಸೆಸರ್ ಇರುತ್ತಂತೆ. ಸೊ ಕ್ರೇಜಿ ಪವರ್ಫುಲ್ ಆಗಿರುವಂಥ ಪ್ರೋಸೆಸರ್ ಸದ್ಯಕ್ಕೆ.
ಸೊ ಇದು ನಮ್ಮ ಭಾರತದಲ್ಲಿ ಲಾಂಚ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಮೊನ್ನೆ ದಿನ K50i ಲಾಂಚ್ ಮಾಡಿದ್ರು, ಒಳ್ಳೆ ಫೋನ್ ಮಾತ್ರ, 23-24 ಸಾವಿರಕ್ಕೆ ಲಾಂಚ್ ಆಗಿರುವಂಥ ಫೋನ್ ಸಖತ್ತಾಗಿದೆ. ಐ ಹೋಪ್ ಇದು ಕೂಡ ಲಾಂಚ್ ಆಗುತ್ತೆ ಅಂತ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ರೆಡ್ಮಿದು ಮೋಸ್ಟ್ ಪಾಪ್ಯುಲರ್ ಸೀರೀಸ್ ಆಗಿರುವಂಥ Redmi 11 ಪ್ರೈಮ್ ಸೀರೀಸ್, ಹೆವಿ ಪಾಪ್ಯುಲರ್ ಸೀರೀಸ್. ಸೊ Redmi 11 ಪ್ರೈಮ್ 5G ಅನ್ನೋ ಒಂದು ಹೊಸ ಫೋನ್ನ ಕೂಡ MI ಅವ್ರು ಲಾಂಚ್ ಮಾಡ್ತಾ ಇದ್ದಾರೆ. ಐ ಹೋಪ್ ಈ ಒಂದು ಫೋನು 10,000 11,000ದಲ್ಲೇ ಲಾಂಚ್ ಆಗುತ್ತೆ ಅಂತ. ಯೂಶಲಿ ಪ್ರೈಮ್ ಸೀರೀಸ್ ಅಂತ ಅಂದರೆ ಎಲ್ಲರೂ ಕೂಡ 10,000 ಫಿಕ್ಸು. ರೆಡ್ಮಿ 8, 9, 10 ಆಲ್ಮೋಸ್ಟ್ ಯಾವುದನ್ನೇ ಚೆಕ್ ಮಾಡಿದ್ರು ಕೂಡ 9,000-10,000 ರೇಂಜಲ್ಲಿ ಇರುವಂಥ ಸ್ಮಾರ್ಟ್ಫೋನ್ ಇದನ್ನು ಕೂಡ ಅದೇ ಪ್ರೈಸಲ್ಲಿ ಇಡ್ತಾರೆ ಅಂತ ಅಂದ್ಕೊಳ್ಳೋಣ. ಸೊ ಹೆವಿ ಸೇಲ್ಸನ್ನು ಮಾಡುವಂಥ ಸೀರೀಸ್ ನಂಗೆ ಅನ್ನಿಸ್ತಂಗೆ ಇದು ಪ್ರೈಮ್ ಸೀರೀಸು ರೆಡ್ಮಿ ಇದರಲ್ಲಿ. ಇನ್ನು ಮುಂದಿನ ಟೆಕ್ ನ್ಯೂಸ್ ಬಂದ್ಬಿಟ್ಟು ಸ್ಯಾಮ್ಸಂಗ್ ಗ್ಯಾಲಕ್ಸಿ ಅನ್ಪ್ಯಾಕ್ಡ್ ಆಗಸ್ಟ್ 10ನೇ ತಾರೀಕು ನಡೀತಾ ಇರುವಂಥದ್ದು. ಸೊ ಫ್ಲಿಪ್ಕಾರ್ಟಲ್ಲಿ ಒಂದು ಪೇಜ್ ಲೈವ್ ಆಗಿದೆ. ಸೊ 6:30ಕ್ಕೆ ಸಂಜೆ ಒಂದು ಅನ್ಪ್ಯಾಕ್ಡ್ ನಡೀತಾ ಇರುವಂಥದ್ದು. ಇದರಲ್ಲಿ ಸ್ಯಾಮ್ಸಂಗ್ ನಮ್ಮ ಕಳೆದ ಟೆಕ್ ನ್ಯೂಸಲ್ಲಿ ಕೂಡ ಹೇಳಿದೆ, ಗ್ಯಾಲಕ್ಸಿ Z Fold 4, Flip4 ಮತ್ತು ಬಡ್ಸು ಪ್ರೋ, ಆಮೇಲೆ ವಾಚ್ 5 ಎಲ್ಲ ಲಾಂಚ್ ಮಾಡ್ತಾ ಇದ್ದಾರೆ. ಸೊ ಹೆವಿ ಎಕ್ಸೈಟ್ ಆಗಿದ್ದೀನಿ ಗುರು ನಾನಂತೂ. ನೋಡೋಣ ಏನೇನು ಲಾಂಚ್ ಮಾಡ್ತಾರೆ, ಏನೇನಿರುತ್ತೆ ಏನೇನು ಇರಲ್ಲ. ಕೆಲವೊಂದು ಇಮೇಜಸ್ಗಳು ಕೂಡ ಲೀಕ್ ಆಗಿರುವಂಥದ್ದು. ಫೋಲ್ಡ್ ಅಂತೂ ಹೆಂಗಿದೆ ಅಂದರೆ ಕಾಂಪ್ಯಾಕ್ಟಾಗಿ, ಹೆವಿ ಅಂದರೆ ಹೆವಿ, ಒಳ್ಳೆ ಬಿಲ್ಡ್ ಆಯಿತಾ. ನೋಡೋಣ ಈ ಸಲ ಕಳಿಸ್ತಾರಂತೆ, ನೋಡೋಣ, ರಿವ್ಯೂ ಮಾಡ್ತೀನಿ. ಸೊ ಇದಿಷ್ಟು ಇವತ್ತಿನ ಟೆಕ್ ನ್ಯೂಸ್. ನಿಮಗೆ ಇವತ್ತಿನ ಟೆಕ್ ನ್ಯೂಸಲ್ಲಿ ಕೆಲವೊಂದು ಹೊಸ ವಿಷಯ ತಿಳ್ಕೊಂಡಿದ್ದೀರ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದ ಬಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿದ್ರೆ ನಮ್ಮ ಬೇರೆ ವಿಡಿಯೋಗಳು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಂಡು, ಇಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂತ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮುಂದಿನ